ನೋಡ್ತಾ ಇದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಬಿಲ್ಲವ ಅಸೋಸಿಯೇಟ್ ಬೆಂಗಳೂರು ಇವರ ಆಶ್ರಯದಲ್ಲಿ ಪಟ್ಟಣದ ಓಂ ಮಂದಿರದಲ್ಲಿ ವಧುವರರ ಅನ್ವೇಷಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರುಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷ RF ಭಾಸ್ಕರ್ ಹೇಳಿದ್ದಾರೆ. ನಾರಾಯಣ ಗುರುಸೇವಾ ಸಮಿತಿ ಆಚರಣೆ ಮಾಡ್ತಾ ಇರುವಂತ ಇದು ವಧುವರರ ಅರ್ಚನೆಗಳು ನಮ್ಮ ಬಿಲ್ಲವ ಮಂಗಳೂರು, ಮೈಸೂರು, ಶಿವಮೊಗ್ಗ, ಹಾಗೆ ಉಡುಪಿ, ಹಾಗೆ ಚಿತ್ರದುರ್ಗ, ಮಡಿಕೇರಿ. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಇವರ ಪ್ರತಿ ವರ್ಷ ಬೆಂಗಳೂರು ನಗರದಲ್ಲಿನ ಬಿಲ್ಲವ ಭವನದಲ್ಲಿ ಸಮಾಜದ ವಧುವರ ಅನ್ವೇಷಣಾ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು, ಕಾಸರಗೋಡು, ಶಿವಮೊಗ್ಗ, ಉಡುಪಿ ಹಾಗೂ ಇತರ ಜಿಲ್ಲೆಗಳಿಂದ ಸುಮಾರು 500ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ವಧುವರರು ಆಗಮಿಸಿ ಇದರ ಪ್ರಯೋಜನವನ್ನು ಪಡೆಯುತ್ತಾರೆ ಎಂದು ಹೇಳಿದರು. ಇದೊಂದು ಸಂಘದ ಪ್ರತಿಷ್ಠಿತ ಕಾರ್ಯಕ್ರಮವಾಗಿದೆ. ಆದರೆ ದೂರದ ಊರುಗಳಿಂದ ಬರುವ ವಧುವರರು ಮತ್ತು ಅವರ ಹೆತ್ತವರಿಗೆ ತಂಗಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಬಹಳ ಅನಾನುಕೂಲವಾಗುತ್ತಿದ್ದಲ್ಲದೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ಆಗುತ್ತಿರುವ ತೊಂದರೆಗಳನ್ನು ಗಮನಿಸಿ ಸಂಘದ ಕಾರ್ಯಕಾರಿ ಸಮಿತಿ ಹಾಗೂ ವಧುವರ ಅನ್ವೇಷಣಾ ಉಪಸಮಿತಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಜಿಲ್ಲೆಗಳ ತಾಲೂಕು ಮಟ್ಟದಲ್ಲಿ ನಡೆಸಿಕೊಂಡು ಬರುತ್ತಿತ್ತು. ಮೇ ತಿಂಗಳ 26ರಂದು ಸಕಲೇಶಪುರದ ಓಂ ಮಂದಿರದಲ್ಲಿ ಬೆಳಿಗ್ಗೆ 9:30 ಗಂಟೆಗೆ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸೇವಾ ಸಮಿತಿ ಸಕಲೇಶಪುರ ಇದರ ಆಡಳಿತ ಮಂಡಳಿ ಸಹಯೋಗದಲ್ಲಿ ನಡೆಯಲಿದೆ ಎಂದರು. ಆಸಕ್ತರು ನಿಗದಿತ ಅರ್ಜಿ ನಮೂನೆಗಳನ್ನು ಕಾರ್ಯಾಲಯದಿಂದ ಉಚಿತವಾಗಿ ಪಡೆದು ಅರ್ಜಿ ಪಡೆದ ಸ್ಥಳದಲ್ಲೇ ವಾಪಸ್ ಸಲ್ಲಿಸಬೇಕಾಗಿದೆ ಎಂದು ಹೇಳಿದರು. ಆಸಕ್ತ ಸಮುದಾಯದ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ಆಯೋಜಕರನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯ ಮುಖಂಡರುಗಳಾದ ಶಿವಕುಮಾರ್, ಕವಿತಾ, ಅಶ್ವಿನಿ, ಮಂಜುನಾಥ್, ನರೇಂದ್ರ ಇದ್ದರು. ಹಾಸನ ಜಿಲ್ಲಾ ವಿಜೇತರು ಬರ್ತಾರೆ. ಇದಕ್ಕೆ ಎಲ್ಲರೂ ನಮ್ಮ ಸಮುದಾಯದ ಎಲ್ಲ ಊರಿನ, ಮೈಸೂರು ಆಗ್ಬೋದು, ಹಳ್ಳಿ, ಬೇಲೂರು, ಎಲ್ಲ ತಾಲೂಕಿನ ಎಲ್ಲರೂ ಬರ್ಬೋದು. ಇದಕ್ಕೆ ಅವರು ಇಲ್ಲಿ ಸತೀಶ್ ಮಾತ್ರ ಮಾಡ್ತಾ ಇಲ್ಲ, ಬೆಂಗಳೂರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಮಂಗಳೂರು ಎಲ್ಲ ಕಡೆಯಿಂದ ಎಲ್ಲ ಪಾಠ ನೋಡಿದ್ದಾರೆ. ಓದೋರು ಇದಕ್ಕೆಲ್ಲ ಎಲ್ಲರೂ ಬರ್ತಾ ಇದ್ದಾರೆ.